ಆ ಟ್ರಸ್ಟನ್ನು ಪರಿಚಯಿಸಿ ಆ ಟ್ರಸ್ಟಿನ ಮೂಲ ಉದ್ದೇಶಗಳನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಡೈಲಿ ನಿತ್ಯ ಅನ್ನದಾನ ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ವಿ. ಅವರು ಅಂದುಕೊಂಡ ಸಂಕಲ್ಪವು ನೆರವೇರಲಿ ಅಂತ ಹೇಳಿ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ಅನಾಥ ಶವ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಸಂಸ್ಕಾರ ಮಾಡೋ ಒಂದು ಪದ್ಧತಿ ಇವ್ರು ಮಾಡ್ಕೊಂಡಿದ್ದಾರೆ. ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ, ಅದೇ ರೀತಿ ನಾವೆಲ್ಲ ಮಾಡಿದರೆ ಅದು ಹಾಗೇ ಆಗುತ್ತೆ. ಅತ್ಯಂತ ಪರಮ ಪವಿತ್ರವಾದ ಕ್ಷೇತ್ರ ನಮಗೆ ಕಾಶಿ. ಈ ದೇಶದ ಪ್ರತಿಯೊಬ್ಬ ಹಿಂದುವು ತನ್ನ ಜೀವಮಾನದಲ್ಲಿ ಒಂದು ಸಲ ಕಾಶಿಯ ದರ್ಶನ ಮಾಡಬೇಕು, ಗಂಗಾ ನದಿಯ ಸ್ನಾನ ಮಾಡಬೇಕು ಅನ್ನೋದು ನಾವು ಕಲಿತು ಬಂದಂಥ ಒಂದು ಸಂಸ್ಕಾರಗಳು. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಹರಹರ ಮಹಾದೇವ ಟ್ರಸ್ಟ್ ಅಂಥ ಅರಬಿಂದ ದೇಹಗಳನ್ನ ತಗೊಂಡು ಅವಕ್ಕೆ ಸಂಸ್ಕಾರನ ಮಾಡಿ ಪೂರ್ಣವಾಗಿ ಸಂಸ್ಕಾರನ ಮಾಡಿಕೊಳ್ಳುವಂಥ ಒಂದು ಅಪ್ರತಿಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ದೇಶದ ಮೂಲ ಮೂಲೆಗಳಲ್ಲೂ ಬೇರೆ ಕ್ಷೇತ್ರಗಳಲ್ಲೂ ನಾವು ಕೂಡ ಇಂಥ ಬೇರೆ ಕಾರ್ಯಕ್ರಮಗಳನ್ನ ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಆ ಟ್ರಸ್ಟನ್ನು ಪರಿಚಯಿಸಿ ಆ ಟ್ರಸ್ಟಿನ ಮೂಲ ಉದ್ದೇಶಗಳನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಜಯನಗರದ 4ನೇ ಬ್ಲಾಕಲ್ಲಿ ನಡೆದಿರೋದು ಭಾಳ ಸಂತೋಷ ತಂದಿದೆ. PR ಗುಪ್ತಾ ಅಂತ ಹರಹರ ಮಹಾದೇವ ಫೌಂಡೇಶನ್ಗೆ ಜನರಲ್ ಸೆಕ್ರೆಟರಿ ಆಗಿರ್ತೀನಿ. ಈ ಟ್ರಸ್ಟಿಂದ ನಾವು ವಾರಣಾಸಿಯಲ್ಲಿ ಡೈಲಿ ನಿತ್ಯ ಅನ್ನದಾನ ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ವಿ. ಪ್ಲಸ್ಸು ಅನಾಥ ಸೇವೆಗಳು ಸುಮಾರು 10,000ರಿಂದ 20,000 ಜನ ನಮಗೆ ಗೊತ್ತಿರೋ ಏರಿಯಾನಿಂದ ಸೌತ್ ಇಂಡಿಯಾನಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಿಡಬೇಕಂತ ಎಷ್ಟೋ ಜನಕ್ಕೆ ಅವರು ಫ್ಯಾಮಿಲಿ ಕಾಂಟ್ಯಾಕ್ಟ್ಸೇ ಬಿಟ್ಟು ಹೋಗಿರ್ತದೆ. ಅದರಿಂದ ಅನಾಥ ಆಗಿರ್ತದೆ, ಅನಾಥ ಸೇವಾ ಅಂತ ಅದಕ್ಕೆ ಸಂಸ್ಥೆ ಇನ್ನು ಕರ್ನಾಟಕದಿಂದ ಆರಂಭವಾಗಿ ಆಲ್ ಓವರ್ ಇಂಡಿಯಾ ಪ್ರಾಪರ್ ಆಗಿ ಎಲ್ಲ ಬೆಳೆದು ಎಲ್ಲ ಕಡೆಯಿಂದ ಈ ಫೌಂಡೇಶನ್ಗೆ ಹಣ ಸಹಾಯ ಮಾಡಿ ಭಾಳ ಇವತ್ತು ಏನು ಅಂದುಕೊಂಡಿದ್ದಾರೆ ಅದಕ್ಕೆ 100ರಷ್ಟು ಬೆಳಿಬೇಕು ಅಂತ ನನ್ನ ಆಶಿಸ್ತೀನಿ. ಇವಾಗ ಒಂದು 60 ಜನ ಆಗಿರ್ಬೋದು, ಇದು ಒಂದು 1000 ಗಟ್ಟಲೆ ಆಗಬೇಕು ಅಂತ ಆಶಿಸ್ತಾರೆ. ನಮ್ಮ ಈ ಹರಿಹರ ಫೌಂಡೇಶನ್ ಅವರು ನಮ್ಮ ಬೆಂಗಳೂರಿನ ನಮ್ಮ ಆರ್ಯವೈಶ್ಯ ಸಮಾಜದ ಸಮುದಾಯದವರು ಮಾಡ್ತಿದ್ರು. ಅವರು ಎಲ್ಲ ಸಮುದಾಯದ ಸೇವೆಯನ್ನು ಇದಿಟ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನಾಥ ಶವಗಳ ಸಂಸ್ಕಾರ ಮಾಡೋದು ಮತ್ತು ಉಚಿತ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಮೆಡಿಸಿನ್ಸ್ ಎಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಒಂದು ಸಂಯುಕ್ತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಹರಿಹರ ಮಹಾದೇವ ಟ್ರಸ್ಟಿಗೆ ಇದೇ ರೀತಿ ಒಳ್ಳೆಯದಾಗಲಿ, ವಾರಣಾಸಿಯಲ್ಲಿ ಅವರು ಅಂದುಕೊಂಡ ಸಂಕಲ್ಪವು ನೆರವೇರಲಿ ಅಂತ ಹೇಳಿ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ಆಲ್ ದಿ ವೆರಿ ಬೆಸ್ಟ್. ಸೊ ಹರಿಹರ ಅಂತಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಕೂಡ ಇರ್ತಾರೆ. ಸೊ ಇಬ್ಬರು ಕೂಡ ಹರಿಹರ ಇಬ್ಬರು ಕೂಡ ಎಲ್ಲ ಭಕ್ತಾದಿಗಳಿಗೆ ಉತ್ತಮವಾದಂಥ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಸಮಾಜಕ್ಕೆ ತಮ್ಮದೇ ಆದಂಥ ಸೇವೆ ಹೆಚ್ಚಿನ ರೀತಿಯಲ್ಲಿ ಹೋಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ನನ್ನ ಹೆಸರು ಅಶ್ವಥ್ ನಾರಾಯಣಮೂರ್ತಿ. ನಾನು ವಾಸವಿ ಕ್ಲಬ್ ಇಂಟರ್ನ್ಯಾಷನಲಲ್ಲಿ 2025 ಗವರ್ನರ್ ಆಗಿದೆ. ಈ ಸಲ IEC ಆಫೀಸರ್ ಆಗಿದ್ದೀನಿ. ಹರಹರ ಮಹಾದೇವ್ ಫೌಂಡೇಶನ್ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಹರಹರ ಮಹಾದೇವ್ ಫೌಂಡೇಶನ್ ಉದ್ದೇಶ ಏನಂದರೆ ಕಾಶಿಯಲ್ಲಿ ನಿತ್ಯ ಅನ್ನದಾನ ಮಾಡೋದು ಒಂದು. ನೆಕ್ಸ್ಟ್ 2ನೇದಂದರೆ ಅನಾಥ ಶವಗಳಿಗೆ ಮುಕ್ತಿ ಕೊಡಿಸೋದು. ಯಾಕಂದರೆ 2 ಪವಿತ್ರವಾದ ಕೆಲಸಗಳು. ಯಾವುದು ಅನಾಥ ಶವಗಳು ಮುಕ್ತಿ ಕೊಡಿಸೋದಂದರೆ ನಾವು ಎಷ್ಟು ಪುಣ್ಯ ಮಾಡಿದರೆ ಅದಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪೇರೆಂಟ್ಸ್ಗೆ ನಾವು ಕೊಡೋದು ಮುಕ್ತಿ ಕೊಡಿಸ್ತೀವಿ, ಅದು ಒಂದು ಕಾರಣ. ಬಟ್ ಅನಾಥ ಶವಗಳು ಮುಕ್ತಿ ಕೊಡಿಸೋದ್ರಿಂದ ವಿಶೇಷ ಸೇವೆ ಆಗಿರುತ್ತೆ. ಆದ್ದರಿಂದ ಇದು ಒಳ್ಳೆಯ ಕೆಲಸ. ಮತ್ತು ಅನ್ನದಾನ ಮಾಡೋದು ಯಾವುದೇ ದಾನದಲ್ಲಾದರೂ ನಾವು ತೃಪ್ತಿ ಪಡಿಸೋಕ್ಕಾಗಲ್ಲ. ಅನ್ನದಾನದಲ್ಲಾದರೆ ಅವ್ರು ಸಾಕು ಅಂತ ಹೇಳ್ತಾರೆ, ಅಂದರೆ ತೃಪ್ತಿಯಾಗಿರ್ತಾರೆ. ಅದಕ್ಕಿಂತ 2 ಗೋಲುಗಳಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಬೆಂಗಳೂರಿಂದ ಹೋಗಿ ವಾರಣಾಸಿಯಲ್ಲಿ ಮಾಡ್ತಾಯಿದ್ದೆ ಅಂತ ಪವಿತ್ರವಾದ ಸ್ಥಳ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಇದಕ್ಕೆ ಸಪೋರ್ಟ್ ಮಾಡಿದರೆ ಅವರ ಉದ್ದೇಶಗಳು ಹೊರಡುತ್ತೆ, ನಮಗೂ ಪುಣ್ಯ ಬರುತ್ತೆ. ನಾವು ಇಂಡಿವಿಜುವಲ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಸಹಾಯ ಮಾಡಿದರೆ ಸಾಕು, ಎಲ್ಲ ಸಕ್ಸಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ, ಅದೇ ರೀತಿ ನಾವೆಲ್ಲ ಮಾಡಿದರೆ ಅದು ಹಾಗೇ ಆಗುತ್ತೆ. ಇದು ಫೌಂಡೇಶನ್ ಮಾಡಿದ್ದು ಕೃಷ್ಣ ಪ್ರಸಾದ್ ಅವರು ಸಿಂಗಲ್ ಆಗಿ ಮಾಡಿದ್ದು. ಮತ್ತು ಇವಾಗೆಲ್ಲ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿ ಸುಮಾರು 100-120 ಜನ ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಒಬ್ಬ ಟ್ರಸ್ಟಿ ಆಗಬೇಕಂದ್ರೆ 1,116,000 ರೂಪಾಯಿ ಅಂತ ಕೊಡಬೇಕಾಗುತ್ತೆ ಪರ್ಮನೆಂಟಾಗಿ. ಅದು ಬಿಟ್ಟು ಮತ್ತು ಅವ್ರ ಕೈಯಲ್ಲಿ 5,000 10,000 ಎಲ್ಲ ಮಾಡ್ಬೋದು. ಆ ಕೃಷ್ಣ ಪ್ರಸಾದ್ ಅವರಿಗೆ ವಾಸವಿ ಮಾತಾ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ, ಇದೇ ಥರ ಮುಂದಿನ ಸೇವೆಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳುತ್ತೇನೆ ಸರ್.
అన్నదాన కార్యక్రమం అనాథ దహన సంస్కారం చేయడానికి సంకల్పం చేసి ఇవి మేము చేస్తూ ఇక్కడ పబ్లిక్ ఫంక్షన్ చేయాలని ఇక్కడ మేము చేస్తున్నాము. ಅವರು ಶ್ರೀ ಹರಿಹರ ಮಹಾದೇವ ಫೌಂಡೇಶನ್ ವಾರಣಾಸಿ ಅಲ್ಲಿ ಅನಾಥ ದಹನ ಸಂಸ್ಕಾರಗಳು ಮಾಡ್ತಾ ಇದ್ದಾರೆ. ನಿತ್ಯ ಅನ್ನದಾನ ಮಾಡ್ತಾ ಇದ್ದಾರೆ. ಅಲ್ಲಿ ಮೆಡಿಕಲ್ಲು, ಫ್ರೀ ಮೆಡಿಕಲ್ಲು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ವಾಸವಿ ಕ್ಲಬ್ ಯಡೂರು ಕಡೆಯಿಂದ ಈ ಹರಿಹರ ಮಹಾದೇವ ಮೆಂಬರ್ ಆಗಿದ್ದೀನಿ. ಈ ಮೆಂಬರ್ ಆಗಬೇಕಾದ್ರೆ 1,16,000 ರೂಪಾಯಿ ಕೊಡಬೇಕು. ಆ ಫಂಡ್ ಕಾರ್ಪಸ್ ಫಂಡ್ ಅಂತ ಟ್ರೀಟ್ ಮಾಡಿಬಿಟ್ಟು ಅದರಿಂದ ಬರೋದು ಸದಾ ಅಲ್ಲಿ అన్నదాన ಮಾಡಬೇಕು ಅನ್ನೋದು ಒಂದು భావనే. ఇంత వారణాసి నుంచి వచ్చి ఇక్కడ ఇవన్నీ కార్యక్రమాలు చేయడం ఆ శంకరుడికి సేవ చేసినట్టే. ఇట్ ఈస్ ఎ సర్వీస్ టు ది గాడ్. సో నా యొక్క హార్ట్ఫుల్ థ్యాంక్స్ అండ్ అభినందనలు ఈ యొక్క ఆర్గనైజర్స్ అందరికీ. థ్యాంక్ యూ వెరీ మచ్. జై వాసవి. ಅಲ್ಲಿ ಫ್ರೀ ಎಲ್ಲ ಬಡವರಿಗೂ ಅಲ್ಲಿ ಯಾರಾದರೂ ಬಂದರೂ ಫ್ರೀ ಅನ್ನದಾನ ಮತ್ತು ಅನಾಥ ದಾನ ಸಂಸ್ಕಾರ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ತಮ್ಮ ಸಹಕಾರ ಮಾಡಿ ತಮ್ಮ ಸೇವೆ ಮಾಡೋದಕ್ಕೆ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀವಿ. సో చాలా మీ ఇంటెన్షన్ ఉద్దేశం చాలా బాగుంది సార్. సో మాకంతా ఇక్కడ వాసవి క్లబ్ ఇంటర్నేషనల్ మెంబర్స్ అంతా పిలిచిండారు. సో గవర్నర్గా నేను ఇక్కడ ఉన్నాను. చాలానే ఖుషి అవుతుంది. చాలా బాగుంది సార్ మీ సంకల్పము. ఇలాగే మీరు ఇంకా బాగా సేవ చేయాలా, అమ్మవారి సేవ. అండ్ ఇది ఒక సేవ తర వాళ్ళు భావిస్తారు. అండ్ ఆయన ఒక ఇంటెన్షన్ నిజంగానే చాలా హ్యాపీగా ఉంది. ಈ ಒಂದು ಹರಿಹರ ಮಹಾದೇವ ಟ್ರಸ್ಟ್ ಅನ್ನೋದು ಕಾಶಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಟ್ರಸ್ಟ್ ಇದೆ ಮತ್ತು ಇದಕ್ಕೆ ಇರೋ ಎಲ್ಲ ಟ್ರಸ್ಟಿಗಳ ಬಾಂಧವ್ಯಗಳು ತುಂಬ ಚೆನ್ನಾಗಿದೆ. ವಾಸವಿ ಜಯಂತಿ ಅಂತ ಹೇಳ್ತೀವಿ ನಾವು, ಅದೇ ಥರ ಇಲ್ಲೂ ಗ್ಯಾದರ್ ಆಗಿ ಎಲ್ಲ ನಮ್ಮ ವೈಶ್ಯ ಕಮ್ಯುನಿಟಿಯವರಿಗೆಲ್ಲ ಇದೊಂದು ಸೂತ್ರ ಅಂತ ಹೇಳಿದ್ರು ಸರಿ ಹೋಗುತ್ತೆ. 2 ಉದ್ದೇಶ ಅವ್ರದ್ದು ಪ್ರಮುಖವಾಗಿ ಇಟ್ಕೊಂಡಿದ್ದಾರೆ. ಅದ್ರ ಜೊತೆ ಬೇಜಾನಿದೆ, ಆದರೆ 2 ಉದ್ದೇಶಗಳು ಪ್ರಮುಖವಾಗಿ ದಿನನಿತ್ಯ ಅನ್ನಪ್ರಸಾದ ಆಗಬೇಕಲ್ಲಿ, ಅಂದರೆ ಬಂದವರಿಗೆ ಅನ್ನಪ್ರಸಾದ ಕೊಡಬೇಕು ಅಂತೇಳಿ. ಇನ್ನೊಂದು ಅನಾಥ ಶವಗಳ ಸಂಸ್ಕಾರ. ಅದು ಯಾವುದೇ ಜಾತಿ ಇರಲಿ ಏನಿರಲಿ ಅವೆಲ್ಲ ನೋಡೋದಿಲ್ಲ. ಅನಾಥ ಶವ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಸಂಸ್ಕಾರ ಮಾಡೋ ಒಂದು ಪದ್ಧತಿ ಇವ್ರು ಮಾಡ್ಕೊಂಡಿದ್ದಾರೆ. ಅದು ಮಹತ್ವವಾದ ಒಂದು ಇದು. ಈ ಸಂಸ್ಥೆಗೆ ಆಲ್ ಇಂಡಿಯಾ ಲೆವೆಲಲ್ಲಿ ತುಂಬ ಪ್ರೇರಣೆ ಇದೆ ಮತ್ತು ಸಪೋರ್ಟ್ ಇದೆ. ಅದೇ ಥರ ಇಲ್ಲಿ 300 ಜನ ಸೇರಿದ್ದಾರೆ. ನಮ್ಮ ಬೆಂಗಳೂರಿಂದ ಇಲ್ಲಿವರೆಗೂ 300 ಜನ ಸೇರಿದ್ದಾರೆ. ಅದರದ್ದೊಂದು ಅರಿವು ಮೂಡಿಸೋದಕ್ಕೇ ಇಲ್ಲಿ ನಾವು ಇವತ್ತು ಮಯಾಸ್ ಹೋಟ್ಲ್ ಹತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದ್ರದ್ದೊಂದು ಪ್ರಚಾರ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ನಾವು ನಿಜವಾಗ್ಲೂ ಏನೆಲ್ಲ ಪಾಪ ಮಾಡಿದ್ದೀವೋ ಅಟ್ಲೀಸ್ಟ್ ಸ್ವಲ್ಪ ಆದರೂ ಇದ್ರ ಮುಖಾಂತರ ನಾವು ಕಳ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೈಲಾದಷ್ಟು ಇಷ್ಟೇ ಕೊಡಿ ಅಂತ ನಮ್ಮದ್ರಲ್ಲಿ ಯಾರನ್ನೂ ಯಾವತ್ತೂ ಕೇಳಿಲ್ಲ ಯಾವುದಕ್ಕೂ. ಬಟ್ ಕೈಲಾಗಿದ್ದಷ್ಟು ಮಾಡಿದ್ರೆ ಏನೋ ಅಲ್ಪ ಸ್ವಲ್ಪ ಪುಣ್ಯ ಅವ್ರಿಗೂ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇವತ್ತು ನಮ್ಮ ಮಯಾಸ್ ಹೋಟೆಲ್ ಎದುರುಗಡೆ ಇವತ್ತು ಸುಮಾರು 300ರಿಂದ 500 ಜನಕ್ಕೆ ಒಂದು ಉಪಹಾರ ಕೊಟ್ಟು ಮತ್ತು ಎಲ್ಲರಿಗೂ ಇದು ತಿಳಿಲಿ ಅಂತ ಹೇಳಿ ಇದು ಉದ್ದೇಶದ ಮಾಡಿದ್ದಾರೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಮತ್ತು ಏನು ನಮ್ಮ ಕೈನಲ್ಲಿ ಸಹಾಯ ಆಗುತ್ತೋ ಅದನ್ನು ಮಾಡಿ. ಇದು ಒಂದು ದೊಡ್ಡ ಹೆಮ್ಮೆ ಇದು. ಯಾಕಂದರೆ ಈ ಥರ ಮಾಡಬೇಕು ಅಂದರೆ, ಸಹಕಾರ ಬರಬೇಕು ಅಂದರೆ ಅವರಿಗೆ ತುಂಬಾ ವಿಶ್ವಾಸ ಇದ್ರೇ, ಅವ್ರಿಗೆ ದಾನ ధర్మ ಮಾಡಬೇಕು ಅಂತ ఆశ ఇద్రే ఇది ఆగోదు, ಇಲ್ಲ ಅಂದರೆ ఆగోలా. వీళ్ళు చేస్తూ ఉండేది ఫౌండేషన్ చాలా బాగుంది. వారణాసిలో అన్నదానము ప్లస్ శవ సంస్కారము చేస్తూ ఉండేది చాలా బాగా చేస్తూ ఉంటారు. ಇದು ತುಂಬ ಎತ್ತರಕ್ಕೆ ಸಾಗಲಿ ಅಂತ ಹಾರೈಸ್ತೇವೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ವಯಸ್ಸಲ್ಲಿ ಇಷ್ಟು ಇದರಲ್ಲಿ ಅವರು ಪಟ್ಟಾಗಿ ಮಾಡ್ತಿರೋದು ತುಂಬ ಕಾಶಿಯಲ್ಲಿ ತುಂಬ ದೊಡ್ಡದು. ಇಲ್ಲಿಂದ ಬೆಂಗಳೂರಿಗೆ ಅಲ್ಲೊಂದು ಹೋಗಿ ಅವ್ರ ಮಿಸಸ್ ತೀರ್ಕೊಂಡಾಗ ಅವರು 15 ವರ್ಷದಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. 1,116 ರೂಪಾಯಿ ಕೊಟ್ಟು ಈ ಟ್ರಸ್ಟ್ನಲ್ಲಿ ನೀವು ಟ್ರಸ್ಟಿಯಾಗಿ ಕೂಡ ಇರಬಹುದು. ಅದು ಹೇಗೆ ಅಂದರೆ ಲೈಫ್ ಟೈಮ್ ಟ್ರಸ್ಟಿಯಾಗಿ ಕೂಡ ಇರ್ಬೋದು. ಅದಲ್ಲದೆ ಹಲವಾರು ಸಮಾಜ సేవಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಬಹುದು. కృష్ణ ప్రసాద్ గారు మా నాన్నగారు ఈ శ్రీ హరిహర మహాదేవ ఫౌండేషన్ స్థాపించిన దానికి మాకు చాలా ఖుషి అవుతా ఉంది. ఇట్లా మాకు డాడీ ఇచ్చిన దానికి దేవుడికి మేము చాలా రుణపడి ఉన్నాము. చాలా మేము దేవుడికి రుణపడి ఉన్నాము. చాలా గ్రేట్గా ఉంది. ఈ ఫౌండేషను 100 ఇయర్స్ ఇట్లాగే రన్నింగ్ అవ్వాలని చెప్పి మేము మనస్ఫూర్తిగా కోరుకుంటున్నాము. హరహర ఫౌండేషన్కి ఉదయపూర్ణ నమస్కారం.
కేవలం వైశ్యులు అంటే ఒక సేవకే కాదు, అన్ని విధాలుగా మేము మా కులానికే కాదు అన్ని కులాలకి కూడా ఎంతో కొంత సేవను అందించే విధానంగా మేము ముందుకు సాగుతున్నందుకు ఇలాంటి కార్యక్రమాలు ప్రోత్సహిస్తున్న మా ఇంటర్నేషనల్ ప్రెసిడెంట్ 2026 ఇంటర్నేషనల్ ప్రెసిడెంట్ సిద్ధా సూర్యప్రకాష్ గారికి మేము అందరం కూడా కృతజ్ఞతలు చెప్పుకుంటున్నాము. ఇలాంటి కార్యక్రమాలు మరెన్నో చేయాలని బెంగళూరు వాసవి అందరికీ కూడా నేను కోరుకుంటూ సెలవు తీసుకుంటున్నాను. జై వాసవి.